ಇವ್ರು ಹುಲಿ ಚಿರತೆ ಮರಿಗಳನ್ನ ಕಿಡ್ನಾಪ್ ಮಾಡಿ ತಿಂತಾರೆ. ಎಷ್ಟೇ ಚುಚ್ಚಿದ್ರೂ ಮುಳ್ಹಂದಿನೂ ಬಿಡಲ್ಲ. ಆಮೇಲೆ ಇವ್ರಿಗೆ ಸಿಂಹದ ಊಟ ಕದಿಯೋ ಅಭ್ಯಾಸ, ಜೊತೆಗೆ ಜೇನುಗೂಡ್ನ ಕೆಡವಿ ಜೇನು ತುಪ್ಪನ ಸವಿಯೋದು ಇವ್ರಿಗೆ ಪಂಚಪ್ರಾಣ. ಅದಕ್ಕೆ ಇವ್ರಗಳ ಹೆಸರು ಹನಿ ಬ್ಯಾಡ್ಜರ್ಸ್. ಹೆಸರಿಗೆ ಹನಿ ಬ್ಯಾಡ್ಜರ್ಸ್ ಆದ್ರೂ ವಿಷಪೂರಿತ ಹಾವುಗಳನ್ನ ಮಜಾ ಮಾಡ್ಕೊಂಡು ಬೇಟೆಯಾಡಿ ತಿನ್ನುತ್ತವೆ. ಏನು, ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿರೋ ಪ್ರಾಣಿಗಳಿಗೆ ಅಷ್ಟೊಂದು ಧೈರ್ಯನ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಬಂದು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂನು ಇದು ಸತ್ಯ. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರ ವಿಶ್ವದ ಅತ್ಯಂತ ಧೈರ್ಯಶಾಲಿ ಪ್ರಾಣಿಗಳು ಈ ಹನಿ ಬ್ಯಾಡ್ಜರ್ಸ್. ಸಾಮಾನ್ಯವಾಗಿ ಇವುಗಳು ಆಫ್ರಿಕಾ, ಸೌತ್ ವೆಸ್ಟ್ ಏಷ್ಯಾ ಮತ್ತು ಇಂಡಿಯನ್ ಸಬ್ ಕಾಂಟಿನೆಂಟ್ ಗಳಲ್ಲಿ ಕಾಣಸಿಗುತ್ತವೆ. ಹನಿ ಬ್ಯಾಡ್ಜರ್ಸ್ ನ ಎದುರಾಳಿಗಳು ಸಿಂಹ, ಚಿರತೆ, ಹಾವು ಏನೇ ಆಗಿರ್ಲಿ ಅವುಗಳ ವಿರುದ್ಧ ಯಾವುದೇ ಹಿಂಜರಿಕೆ ಇಲ್ಲದೆ ಹೋರಾಡ್ತವೆ. ಒಂದು ಉಷ್ಣ ಪಕ್ಷಿಯ ಕಿಕ್ ಸಿಂಹವನ್ನೇ ಕೊಲ್ಲಬಹುದು, ಆದ್ರೆ ಇವುಗಳಿಗೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಹನಿ ಬ್ಯಾಡ್ಜರ್ಸ್ ಚರ್ಮ ಅಷ್ಟು ದಪ್ಪವಾಗಿರುತ್ತೆ. ಇವುಗಳ ಪ್ರತಿರೋಧ ಶಕ್ತಿ ಎಷ್ಟಿದೆ ಅಂದ್ರೆ ಕೋಬ್ರಾ ಹಾವು ಕಚ್ಚಿದರೂ ಕೂಡ ಕೆಲವೇ ಗಂಟೆಗಳಲ್ಲಿ ಚೇತರಿಸಿಕೊಂಡು ಆಕ್ಟಿವ್ ಆಗಿ ಓಡಾಡ್ತವೆ. ಕೇವಲ ಶಕ್ತಿಯಲ್ಲಿ ಮಾತ್ರವಲ್ಲ, ಬುದ್ಧಿಶಕ್ತಿಯಲ್ಲೂ ಕೂಡ ಈ ಪ್ರಾಣಿಗಳು ಬೇರೆಲ್ಲ ಪ್ರಾಣಿಗಳಿಗಿಂತ ಮುಂದಿವೆ. ತಮಗೆ ಬೇಕಾದ ರೀತಿಯಲ್ಲಿ ಕಲ್ಲು, ಕಡ್ಡಿ ಉಪಯೋಗಿಸಿ ನೆಲದಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ಅಗೆಯುತ್ತವೆ. ಇನ್ನಷ್ಟು ಪ್ರಾಣಿಗಳ ಬಗೆಗಿನ ಮಾಹಿತಿಗಾಗಿ ಬನ್ನೇರುಘಟ್ಟ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.